ಇದು ಯಾವ ತಳಿ ಸರ್ ಈ ಗಿಡ ಇದು? ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತಾರೆ. ಇದು ಎಷ್ಟು ವರ್ಷ ಆಯ್ತು ಸರ್ ಇದು? ಇದು 6 ವರ್ಷ ಆಯ್ತು. 6 ವರ್ಷ ಆಯ್ತು. 6 ವರ್ಷ ಆಯ್ತು. ಓಕೆ. ಇದು ಒಂದು ಬುಡಕ್ಕೆ ಎಷ್ಟು ಇದು ಬರುತ್ತೆ ಸರ್? ಇದು ಒಂದು ಇದು ಬರುತ್ತೆ, ಹಸಿದು ಎಷ್ಟು ಬರುತ್ತೆ, ಒಣಗಿದ ಎಷ್ಟು ಬರುತ್ತೆ? ಒಂದು ಗಿಡ ಹೇಗೆ ಅಂದ್ರೆ, ಒಂದು ಗಿಡ ಸಣ್ಣ ಗಿಡ ನೆಟ್ರೆ ನಿಮ್ಗೆ 70-80 ಕಂದುಗಳು ಬರುತ್ತೆ. ನಮ್ಗೆ ಆವರೇಜ್ ಒಳ್ಳೆ ಈಲ್ಡ್ ಬರ್ಬೇಕು ಅಂದ್ರೆ 30-50 ಕಂದು ಇರ್ಬೇಕು. ಆಯ್ತಾ? 30-50 ಕಂದು ಬಂದ್ರೆ ಸೊ ಅದರಲ್ಲಿ ನೀವು 2 ಗರಿ ಬರುತ್ತೆ. ಒಂದರಲ್ಲಿ ಒಂದು ಇದರಲ್ಲಿ 2 ಗರಿ ಬರುತ್ತೆ. ಅಲ್ಲಿಗೆ ನೀವು 50 ಕಂದಿದ್ರೆ 100 ಗರಿ ಆಯ್ತು. 100 ಗರಿಲಿ ಕಾಯ ಕನ್ವರ್ಟ್ ಮಾಡಿದ್ರೆ 50 ಕಾಯಿ ಒಂದು ಗರಿಲಿದ್ರೆ 5,000 ಕಾಯಿ ಆಯ್ತು. 5,000 ಕಾಯಿ 1 kg ಹಸಿ, 5,000 ಕಾಯಿ 1 kg ಡ್ರೈ ಬರುತ್ತೆ. ಬೇಸಿಗೆ ಸಮಯದಲ್ಲಿ ಇದನ್ನ ಆ ಮಣ್ಣನ್ನೆಲ್ಲ ಹಾಕ್ಬಿಟ್ಟು ಮೇಲೆ ಇದು ಮಾಡಿ ಅದನ್ನ ಇದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತೀವಿ. ಇದ್ರನ್ನ ವೇಸ್ಟ್ ಅಲ್ಲ, ಇದ್ರದ್ದು ವೇಸ್ಟ್. ಇದು ಒಂದ್ಸತಿ ಬೆಳೆ ಬಂದ್ಮೇಲೆ ಇದು ವೇಸ್ಟ್. ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಈ ತರ ಬಡ್ಡೆಗೆ ಹಾಕ್ತಿವಿ. ಈ ತರ ನೋಡಿ ಬಡ್ಡೆಗೆ ಇದು ನೋಡಿ ಇಲ್ಲಿ ಯಾವ ತರ ಕಾಂಪೋಸ್ಟ್ ಆಗಿದೆ, ಯಾವ ತರ ನೋಡಿ ಇದು ಈ ರೀತಿಯಾಗಿ ಕೃಷಿ ಮಾಡಿದ್ವಿ. ಬೇಸಿಗೆಯಲ್ಲಿ ಮಾಡಿರೋದು ಮಲ್ಚಿಂಗ್ ಅಂತೀವಲ್ಲ, ಇದಕ್ಕೆ ಇದೇ ಮಲ್ಚಿಂಗ್. ಇದೇ ಗೊಬ್ಬರ ಆಗುತ್ತೆ. ಇದಕ್ಕೆ ಈ ಗುಂಡಿಯಿಂದ ಮಣ್ಣು ಹಾಕ್ತಿವಿ. ಮಣ್ಣು ಹಾಕಿದಾಗ ಕಂದುಗಳು ಚೆನ್ನಾಗಿ ಬರುತ್ತೆ.